ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಿತ್ತಾರ. ನಾನು ನಿಮ್ ರಾಹುಲ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಒಬ್ಬ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಕ್ ಹೋಗ್ತೀನಿ. ಆ ವ್ಯಕ್ತಿ ಯಾರು ಅಂತಂದ್ರೆ, ಯುವ ಸಿನಿಮಾ ರಿಲೀಸ್ ಆಗ್ತಿದೆ. ಆ ಯುವರಾಜ್ ಕುಮಾರ್ ಅವ್ರಿಗೆ ಸ್ಟಂಟ್ ಹೇಳ್ಕೊಟ್ಟಿರಬಹುದಾಗಿತ್ತು, ಫೈಟಿಂಗ್ ಹೇಳ್ಕೊಟ್ಟಿರ್ಬೋದಾಗಿತ್ತು. ಹೇಗಿತ್ತು ಸಿನಿಮಾದಲ್ಲಿ, ಹೇಗೆಲ್ಲ ಫೈಟಿಂಗ್ ಸೀನ್ಸ್ ಇದೆ, ಅವ್ರನ್ನ ಕೇಳ್ಕೊಂಡು ಹೋಗೋಣ ಬನ್ನಿ. ಅರ್ಜುನ್ ಸರ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಫೈನ್ ಫೈನ್ ಸರ್, ಚೆನ್ನಾಗಿದೆ ಸರ್. ಸರ್, ಇಂಡಸ್ಟ್ರಿಗೆ ಬಂದು ನೀವು ಎಷ್ಟು ವರ್ಷ ಆಯ್ತು ಸರ್? ಸರ್, ನಾನು ಇಂಡಸ್ಟ್ರಿಗೆ ಬಂದು ಒಂದು 15 ವರ್ಷ ಆಯ್ತು. ಫೈಟ್ ಮಾಸ್ಟರ್ ಆಗಿ ಒಂದು 4 years ಇಂದ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಯಾವ್ಯಾವ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀರಾ ಸರ್? ಮೇಜರ್ ನಮ್ಮ ಇಂಡಸ್ಟ್ರಿ ಕನ್ನಡದಲ್ಲಿನೇ. ಓಕೆ. ಸೊ ಅದು ಬಿಟ್ಟು ಹಿಂದಿಲಿ 1-2 ಸಿನಿಮಾ ಮಾಡಿದ್ದೀನಿ, ಮತ್ತೆ ತೆಲುಗುಲ್ ಮಾಡ್ತಾ ಇದ್ದೀನಿ. ಓಕೆ. ಮೇಜರ್ ನಾವು ಕನ್ನಡದಲ್ಲೇ ಫೋಕಸ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಈಗ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಂದು ಈಗ ಯುವ ರಿಲೀಸ್ ಆಗ್ತಿದೆ, ಇದೆ 29th. ಹೌದು ಸರ್, ಯುವರಾಜ್ ಕುಮಾರ್ ನಾವು ನೋಡ್ತಿದ್ರೆ ಈಗ ಎಲ್ಲ ಅಭಿಮಾನಿಗಳು ಅಪ್ಪು ಸರ್ನ ರಿಲೇಟ್ ಮಾಡ್ತಿದ್ದಾರೆ. ಯುವರಾಜ್ ಕುಮಾರ್ ಅವರ ಈ ಫೈಟ್ ಸೀನ್ಸ್ ಎಲ್ಲ ಹೇಗಿರುತ್ತೆ, ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಅಭಿಮಾನಿಯಾಗಿ? ಒಳ್ಳೆ ಆಕ್ಷನ್ ಸೀಕ್ವೆನ್ಸ್ ಗಳಿದಾವೆ, ಮತ್ತೆ ಸಿನಿಮಾ ಒಳ್ಳೆ ಕತೆ ಇರುವಂತ ಸಿನಿಮಾ. ಸೊ ಕಥೆನಲ್ಲಿ ಬ್ಲೆಂಡ್ ಆಗಿರುವಂತ ಆಕ್ಷನ್ಸ್ಗಳು, ಪ್ರತಿಯೊಂದು ಆಕ್ಷನ್ಸ್ಗಳನ್ನು ಒಂದೊಂದೇ ಆಯಾಮದಲ್ಲಿ ಬರುವಂತ ಆಕ್ಷನ್ಸ್ಗಳು ಎಲ್ಲಾನು ಬೆಸ್ಟ್ ಆಗಿದೆ. ಸೊ ಜನ ಎಂಜಾಯ್ ಮಾಡ್ತಾರೆ ಅನ್ನೋದು ಭರವಸೆ ನಮಗಿದೆ. ಓಕೆ. ಯುವ ಸರನ್ನು ಅದಕ್ಕೆ ತಕ್ಕನಂಗೆ ಪ್ರಿಪೇರ್ಡ್ ಆಗಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಕಾಯ್ತಾ ಇದ್ದೀವಿ ಸರ್ ಸಿನಿಮಾಗೆ. ಸರ್, ಅಪ್ಪು ಸರ್ದು ಕೆಲವೊಂದು ಸ್ಟೈಲ್ಸ್ಗಳಿರುತ್ತೆ. ಈಗ ಕಿಕ್ 3 ಸತಿ ಟರ್ನ್ ಮಾಡಿ ಕಿಕ್ ಹೊಡಿಯೋದಾಗಿರ್ಬೋದು, ಆ ಥರದ್ದೆಲ್ಲ ಸ್ಟೈಲ್ಸ್ ಇದೆ. ಈ ತರ ಯುವ ಅವ್ರು ಏನಾರ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ? ಮಾಡಿದ್ದಾರೆ. ಆಕ್ಷನ್ಸ್ಗಳು ಬೇರೆ ಬೇರೆ ತರ ಇದೆ, ಮತ್ತೆ ಅಪ್ಪು ಸರ್ ತರಾನೇ ಮಾಡ್ಬೇಕು ಅಂತ ನಾವೇನೊಂದು ತುಂಬಾ ಫೋಕಸ್ಡ್ ಆಗಿ ಏನೋ ರೆಪ್ಲಿಕಾ ಮಾಡ್ಬೇಕು, ಜಾಸ್ತಿ ಮಾಡ್ಬೇಕು ಅನ್ನೋದ್ರ ನಾವು ಯಾವ್ದು ಫೋಕಸ್ಡ್ ಆಗಿರ್ಲಿಲ್ಲ. ಎಲ್ಲ ಅಲ್ಲೇ ಆಕ್ಷನ್ಸ್, ಮತ್ತೆ ಅಪ್ಪು ಸರ್ ಮಾಡದೇ ಇರೋ ಆಕ್ಷನ್ಸ್ ಗಳು ಏನಿದೆ, ಹೌದು, ಏನ್ ಮಾಡಿದ್ರು ಅದ್ರಲ್ಲಿ ಅಪ್ಪು ಸರ್ದು ಹೋಲಿಕೆ ಇದ್ದೇ ಇರುತ್ತೆ. ಸೊ ಆಕ್ಷನ್ಸ್ ಗಳಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಅಪ್ಪು ಸರ್ದ ಆಕ್ಷನ್ಸ್ ಗಳು ಎಲ್ಲ ಸ್ವಲ್ಪ ಕಾಣಿಸುತ್ತೆ. ಮತ್ತೆ ಯುವ ಸರ್ ಅಲ್ವಾ, ಸ್ವಲ್ಪ ಆ ಲುಕ್ ಅದೆಲ್ಲ ಸ್ವಲ್ಪ ಹೋಲಿಕೆ ಇದೆ. ಓಕೆ, ಬಂದಿದೆ, ಎಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು. ಸರ್, ಹಂಗಂದ್ರೆ ನೀವು ಲುಕ್ ಮಾಡಿಸ್ತಾ ಇರ್ತೀರ. ಫಾರ್ ಎಕ್ಸಾಂಪಲ್ ಒಂದ್ ಶಾರ್ಟ್ ಇಟ್ಟಿದ್ರ ಮಾಡಿಸ್ತಾ ಇರ್ತೀರಾ, ಆ ಟೈಮಲ್ಲಿ ನಾನು ಅಪ್ಪು ಸರ್ನ ನೋಡ್ದೆ ಅನ್ನೋದು ಅಂದ್ರೆ ಯಾವ ಶಾರ್ಟ್ ಸರ್? ಆತರ ಇಲ್ಲ ಸರ್, ಯುವ ಸರ್ ಅವ್ರದೇ ಯುನಿಕ್ ಒಂದು ಸ್ಟೈಲ್ ಅಲ್ಲಿ ಮಾಡ್ತಾ ಇದಾರೆ. ನಾವು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ನಾವು ಕೋರಿಯೋಗ್ರಾಫ್ ಮಾಡಿರೋದು. ಸೊ ಅಪ್ಪು ಸರ್ನ ನಾವು ಯಾವ ಆಕ್ಷನ್ಸ್ ಅಲ್ಲಿ ನೋಡಿದೀವಿ, ಆ ತರದನ್ನ ಕೋರಿಯೋಗ್ರಾಫ್ ಮಾಡಿದ್ವಿ. ಕೆಲವೊಂದು ಅಭಿಮಾನಿಗಳಿಗೊಂದು ಮಜಾ ಇರ್ಲಿ, ಮತ್ತೆ ನಮಗೂ ಒಂದು ಖುಷಿ ಇತ್ತು. ಸೊ ಅದಕ್ಕೋಸ್ಕರ ಮಾಡಿದ್ವಿ. ಮತ್ತೆ ಅಪ್ಪು ಸರ್ಗೆ ತರಾನೇ ತೀರಾ ಎಕ್ಸ್ಪೆಕ್ಟೇಷನ್ಸ್ ಬೇಡ ಅಭಿಮಾನಿಗಳಿಗೂ. ದಯವಿಟ್ಟು ಒಂದು ಲೆಜೆಂಡ್ ಅಪ್ಪು ಸರ್ನ, ಸೊ ಅಷ್ಟೇ ಅಪ್ಪು ಸರ್ ಅಷ್ಟೇ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಬೇಡ. ಒಬ್ಬ ಹೊಸ ಹೀರೋ ಅವ್ರು ಬಂದಿದ್ದಾರೆ, ಬೆಸ್ಟ್ ಆಗಿ ಮಾಡಿದ್ದಾರೆ. ಸೊ ಒಂದು ಒಳ್ಳೆ ಕತೆ, ಒಳ್ಳೆ ಹೀರೋ, ಅವರು ಹೆಂಗ್ ಪರ್ಫಾರ್ಮ್ ಮಾಡಿದ್ದಾರೆ, ಸೊ ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇರ್ಬೇಕು. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿಲ್ಲ, ಸೊ ಅದ್ರ ಮೇಲೆ ಇದ್ದಷ್ಟು ಒಳ್ಳೇದು. ನೀವು ಎತ್ಕೊಂಡೋಗಿ ಡೈರೆಕ್ಟ್ ಆಗಿ ದೇವ್ರಿಗೇನೆ ಹೋಲಿಕೆ ಮಾಡ್ಬಿಟ್ರೆ, ಸೊ ಅದು ನಾನು ಹೇಳೋ ಸರಿನೋ ತಪ್ಪೋ, ಒಟ್ನಲ್ಲಿ ಅದು ಅಷ್ಟೇ ಎಕ್ಸ್ಪೆಕ್ಟೇಷನ್ಸ್ ಕೊಟ್ಟು ಅಷ್ಟು ಭಾರ ಹಾಕ್ಬಾರ್ದು. ಹೊಸ ಪ್ರತಿಭೆಗೆ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ತೀರಾ ಎಕ್ಸ್ಪೆಕ್ಟೇಷನ್ ಇರಲಿ. ಒಳ್ಳೆ ಸಿನಿಮಾ ಮಾಡಪ್ಪ, ಚೆನ್ನಾಗಿ ಮಾಡಪ್ಪ, ಸೊ ಆ ಥರದ್ರಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರಬೇಕು. ನಮಗೂ ಎಕ್ಸ್ಪೆಕ್ಟೇಷನ್ ಇತ್ತು, ಫೈಟ್ ಮಾಡ್ಬೇಕಾರೆ ಹಂಗ್ ಮಾಡ್ಬೇಕು ಇವರು ಅಂತೆಲ್ಲ ನಮಗೂ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ತರ ಬೆಸ್ಟ್ ಆಗಿ ಮಾಡಿದ್ದಾರೆ. ಬಟ್ ಈ ಟ್ರೈಲರ್ ಎಲ್ಲ ಬಂದಾದ್ಮೇಲೆ ಟ್ರೈಲರ್ ಫಂಟಾಸ್ಟಿಕ್ ರೆಸ್ಪಾನ್ಸ್ ಬಂದಿದೆ. ಸೊ ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಸಣ್ಣದಾಗಿ ಅಪ್ಪು ಸರ್ ತರಾನೇ ಮಾಡ್ಬೇಕು. ಸೊ ಆ ರೇಂಜ್ಗೆ ಎಕ್ಸ್ಪೆಕ್ಟೇಷನ್ಸ್ ಬಂದು ನೀವು ಎಲ್ಲಿಂದ ಒಂದು ಮಗು, ಈಗ ಒಂದು ಕೂಸು, ನೀವು ಎತ್ಕೊಂಡೋಗಿ ಡೈರೆಕ್ಟ್ ಆಗಿ ದೇವ್ರ ಲೆವೆಲ್ ನಲ್ಲಿ ಅವ್ರನ್ನ ನೀವು ಒಂದೇ ಸಿನಿಮಾದಲ್ಲಿ ನೀವು ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಬಾರ್ದು. ಸೊ ಒಬ್ಬ ಹೊಸ ಹೀರೋ ಬೆಸ್ಟ್ ಆಗಿ ಮಾಡಿದ್ದಾರೆ. ಸೊ ಅದಂತೂ ನಮ್ ಭರವಸೆ ಇದೆ. ಮತ್ತೆ ನಾವು ಮಾಡ್ಸೋದಲ್ವಾ, ಸೊ ಡೈರೆಕ್ಟರ್ ಆಗ್ಲಿ, ಫೈಟ್ ಮಾಸ್ಟರ್ ಆಗ್ಲಿ, ಡ್ಯಾನ್ಸ್ ಮಾಸ್ಟರ್ ಆಗ್ಲಿ, ಸೊ ನಾವುಗಳು ಓಕೆ ಹೇಳೋದು ಶಾರ್ಟ್ಸ್. ಕರೆಕ್ಟ್. ಓಕೆ, ಸೊ ಅದ್ರ ನಮ್ಗೆ ಇದು ಸಾಕು, ಇಷ್ಟು ಪರ್ಫಾರ್ಮೆನ್ಸ್ ಸಾಕು ಅಂತ ಫಿಕ್ಸ್ ಮಾಡೋದು ನಾವು. ಸೊ ಇದ್ರಲ್ಲಿನೇ ಅವ್ರನ್ನ ಅಳತೆ ಮಾಡಕ್ ಆಗಲ್ಲ. ಸೊ ಒಂದೇ ಸಿನಿಮಾದಲ್ಲಿ ಹೀರೋನ ನೀವು ಅಳತೆ ಮಾಡ್ಬಿಡಕ್ ಆಗೋದಿಲ್ಲ. ಸೊ ಅವ್ರ ಪರ್ಫಾರ್ಮೆನ್ಸ್ ಅವ್ರು ಬೆಸ್ಟ್ ಆಗಿದ್ದಾರೆ. ಇಲ್ಲಿ ನಾವು ನಮ್ಗೆ ಎಷ್ಟು ಬೇಕು, ನಮಗ್ ಕತೆಗೆ ಏನ್ ಬೇಕು, ಸೊ ಆ ತರದ್ರಲ್ಲಿನೇ ನಾವು ಲಿಮಿಟೇಷನ್ ನಲ್ಲಿ ನಾವು ಇದೀವಿ. ಮತ್ತೆ ಅದು ತುಂಬಾ ಚೆನ್ನಾಗಿ ಬಂದಿದೆ, ಮೂಡ್ ಬಂದಿದೆ ನಮ್ಗೆ. ಅದ್ರ ಬಗ್ಗೆ 1 ಇಂಚಿತ್ತು ನಮಗೆ ಸಂಶಯ ಇಲ್ಲ. ಫೈಟ್ಸ್ ಆಗ್ಲಿ, ಸಾಂಗ್ಸ್ ಆಗ್ಲಿ, ಸೀನ್ಸ್ಗಳಾಗ್ಲಿ, ಮತ್ತೆ
ಸಂತೋಷ್ ಸರ್ ಆ ಕಥೆಯಲ್ಲಿರುವಂತ ಎಸೆನ್ಸ್, ಆ ಗ್ರಿಪ್, ಆ ಸ್ಕ್ರೀನ್ ಪ್ಲೇಸ್ ಅದೆಲ್ಲ ಬೆಸ್ಟ್ ಆಗಿ ಬಂದಿದೆ. ಓಕೆ ಅದ್ರ ಬಗ್ಗೆ ನಮ್ಗೆ ಏನೋ ಡೌಟ್ ಇಲ್ಲ, ಸಖತ್ತಾಗಿರುತ್ತೆ. ಓಕೆ ಸೊ ಅದ್ರ ಬಗ್ಗೆ ನಮ್ಗೆ 100% ಕ್ಲಿಯರ್ ಆಗಿದ್ವಿ. ಎತ್ಕೊಂಡೋಗಿ ಹೀರೋ ಅವ್ರನ್ನ ಇವಾಗ ಸರ್ ಹೌದು ನಮ್ಗೂ ಎಲ್ಲಾರ್ಗು ಆ ಜಾಗ ತುಂಬಬೇಕು ಅನ್ನೋದಿದೆ. ಬಟ್ ಎಕ್ಸ್ಪೆಕ್ಟೇಷನ್ ಅವ್ರ ತರನೇ ಒಂದೇ ಸಿನಿಮಾದಲ್ಲಿ ಮಾಡ್ಬೇಕು ಅಂತ ಎಲ್ಲ ಅಷ್ಟೊಂದು ಭಾರ ಹಾಕೋದು ಏನೋ ನನ್ಗೇನೋ ಅಷ್ಟು ಇದಿಲ್ಲ ಅನ್ಸುತ್ತೆ. ಕರೆಕ್ಟ್ ಸರ್. ನೀವು ದಾಟಿರೋದು ಬ್ಲಡ್ ಲೈನು, ರಕ್ತ ಹರಿತೆ ಹರಿಯುತ್ತೆ. ಹೆಸರು ನೆನಪಿದೆಯಲ್ಲ ಸರ್, ಹೊಸಪೇಟೆಯಲ್ಲಿ ಮೊನ್ನೆ ರಾಘಣ್ಣನು ಅದೇ ಅಂತ ಇದ್ರು ಸ್ಟೇಜ್ ಮೇಲೆ, ಒಬ್ಬ ಹೊಸ ನಟ ಬರ್ತಿದ್ದಾನೆ, ಇನ್ನು ಅಭಿಮಾನಿಗಳು ನಿಮ್ಗಿನ್ನು ಜಾಸ್ತಿ ಪ್ರೆಷರ್ ಇಟ್ಕೋಬೇಡ ಅಂತ ಮಗನಿಗೆ ಅಡ್ವೈಸ್ ಮಾಡ್ತಾ ಇದ್ರು. ನೀವು ಹೇಳ್ದಾಗೆ ಒಬ್ಬ ಹೊಸೊಬ್ಬ ನಟ ಬರ್ತಾ ಇದಾರೆ ಅಂತಂದ್ರೆ ಅವ್ರ ಮೇಲೆ ಎಷ್ಟು ಜವಾಬ್ದಾರಿ ಇರ್ತಾರೆ. ಅದಾಗಿ ಗುರು ಅಂದ್ರೆ ಯುವ ಅವ್ರ ಮೇಲೆ ಈ ಜವಾಬ್ದಾರಿ ಇತ್ತು. ಆಸ್ ಅ ಫ್ರೆಶರ್ ಆಗಿ ಬಂದಾಗ ಅವ್ರು ಎಷ್ಟು ಬ್ಲೆಂಡ್ ಆಗಿದ್ರು ಸರ್, ಡ್ಯಾನ್ಸಿಂಗ್ ಆಗ್ಲಿ ಫೈಟಿಂಗ್ ಆಗ್ಲಿ. ಅವ್ರು ತುಂಬಾ ಪ್ರಿಪೇರ್ಡ್ ಆಗಿದ್ರು ಸರ್, ವೆಲ್ ಪ್ರಿಪೇರ್ಡ್, ಫ್ಯಾಂಟಾಸ್ಟಿಕ್ ಆಗಿದ್ರು. ನಾವು ಅವ್ರನ್ನ ಮೋಲ್ಡ್ ಮಾಡೋದು ತುಂಬಾ ಈಸಿ ಇತ್ತು. ಕತೆಗೆ ತಕ್ಕನಂಗೆ ನಾವು ಅವ್ರನ್ನ ಹೆಂಗ್ ಬೇಕಾದ್ರೂ ನಾವು ವರ್ಕ್ ತಗೊಬೋದಿತ್ತು. ಸೊ ಅಷ್ಟು ಅವರು ಈಸಿ ಆಗಿತ್ತು ನಮ್ಗೆ ಅವ್ರ ಜೊತೆ ಆಕ್ಷನ್ಸ್ ಮಾಡೋದಾಗ್ಲಿ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಂಗೆ ತುಂಬಾ ಈಸಿಯಾಗಿ ತಗೊಂತ ಇದ್ರು. ಮತ್ತೆ ನಾವು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಗೊತ್ತಲ್ವ, ಸೊ ನಮ್ಗೂ ಆ ಪ್ರೆಷರ್ಸ್ ನಮ್ಗೂ ಇತ್ತು. ಸೊ ಒಂದು ಎಕ್ಸ್ಪೆಕ್ಟೇಷನ್ ಇದ್ದಾಗ ನಾವು ಅದನ್ನ ಕರೆಕ್ಟ್ ಆಗಿ ಪ್ರಾಜೆಕ್ಟ್ ಮಾಡಬೇಕು ಯುವ ಸರ್ನ. ಸೊ ಅವ್ರ ಕೆರಿಯರ್ ಜೊತೆಗೆ ನಮ್ಮ ಕೆರಿಯರ್ ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ. ಯಾಕಂದ್ರೆ ಇದು ತುಂಬಾ ದೊಡ್ಡ ಜವಾಬ್ದಾರಿ. ಜನರಲ್ ಆಗಿ ಹೊಸ ಹೀರೋಗಳಿಗೆ ಹೊಸಬ್ರಿಗೆ ಮಾಡೋದಕ್ಕಿಂತ ಇದು ತುಂಬಾನೇ ದೊಡ್ಡ ಜವಾಬ್ದಾರಿ. ಯಾಕಂದ್ರೆ ಎಲ್ಲ ಎಮೋಷನಲಿ ತುಂಬಾ ಕನೆಕ್ಟ್ ಆಗಿರುವಂತ ಒಬ್ಬ ನಟ ಇವರು. ಸೊ ಇವ್ರ ಮೇಲೆ ಎಲ್ಲರೂ ಅಷ್ಟೇ ಪ್ರೀತಿನೇ ಅದು. ಸೊ ಆ ಪ್ರೀತಿಯ ಒಂದು ಇದೇನೆ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಎಲ್ಲೂ ಎಡವಬಾರ್ದು ನಾವು ಅನ್ನೋದಕ್ಕೋಸ್ಕರ ತುಂಬಾ ಪ್ರಿಸೈಸ್ಡ್ ಆಗಿ ಎಲ್ಲಾ ಆಕ್ಷನ್ಸ್ ಗಳನ್ನು ಮತ್ತೆ ಕತೆ ಒಳಗಡೆ ಪರ್ಫಾರ್ಮೆನ್ಸ್, ಅವರ ನಟನೆ ಜೊತೆನೆ ಆಕ್ಷನ್ಸ್ ಗಳನ್ನೆಲ್ಲ ಕೊರಿಯೋಗ್ರಾಫ್ ಮಾಡಿದ್ವಿ. ನೀವು ಫೈಟ್ ನ ಬರೀ ಫೈಟ್ ಆಗಿ ನೋಡಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ. ಪ್ರತಿಯೊಂದು ಶಾರ್ಟ್ ನಲ್ಲೂ ಒಬ್ಬ ಒಳ್ಳೆ ಪರ್ಫಾರ್ಮರ್ ಕಾಣ್ತಾನೆ. ಆ ತರದ್ರಲ್ಲಿ ನಾವು ತುಂಬಾ ಫೋಕಸ್ ಮಾಡಿದ್ವಿ. ಅಂಡ್ ಯುವ ಅವ್ರನ್ನ ಅದ್ರ ಬಗ್ಗೆನೆ ಜಾಸ್ತಿ ಇಂಟ್ರೆಸ್ಟ್ ಆಗಿದ್ರು. ಮತ್ತೆ ಆಕ್ಷನ್ಸ್ ಹೌದು ಚೆನ್ನಾಗಿ ಬಂದಿದೆ. ಅದ್ರ ಜೊತೆಗೆ ಪರ್ಫಾರ್ಮೆನ್ಸ್ ಗಳು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್. ಒಂದು ಆಕ್ಷನ್ ಜೊತೆಗೆ ಒಬ್ಬ ಒಳ್ಳೆ ನಟನಿಗೆ ಏನ್ ಬೇಕು ಸೊ ಅಂತದ್ದೆಲ್ಲ ಅವ್ರು ಮಾಡಿದ್ದಾರೆ. ಸೊ ಜನ ಎಂಜಾಯ್ ಮಾಡ್ತಾರೆ. ಸೊ ಮಾರ್ಚ್ 29ಕ್ಕೆ ಕಾಯ್ತಾ ಇದೀವಿ. ಓಕೆ ಸರ್, ಒಟ್ಟು ಸಿನಿಮಾದಲ್ಲಿ ಟೋಟಲ್ ಆಗಿ ಎಷ್ಟು ಫೈಟ್ ಸೀನ್ಸ್ ಗಳಿರುತ್ತೆ ಸರ್? ಮೇಜರ್ ಆಗಿ 5 ಆಕ್ಷನ್ ಸೀಕ್ವೆನ್ಸ್ ಗಳಿದೆ. ಸೊ ಫೈಟ್ ಅಂತ ತಗೊಂಡ್ರೆ ದೊಡ್ಡ ಆಕ್ಷನ್ಸ್ ಗಳು 5 ಆಕ್ಷನ್ ಸೀಕ್ವೆನ್ಸ್ ಗಳಿದಾವೆ. ಅದು ಬಿಟ್ಟು ಒಂದ್ ಸಣ್ಣ ಪುಟ್ಟ ಚೇಸಿಂಗ್ಸ್, ಚಿಕ್ಕ ಚಿಕ್ಕ ಆಕ್ಷನ್ಸ್ ಗಳೆಲ್ಲ ಇದಾವೆ. ಮೇಜರ್ 5 ಆಕ್ಷನ್ಸ್ ಗಳಿದೆ ಸರ್. ಓಕೆ ಸರ್, ಟ್ರೈಲರ್ ಅಲ್ಲಿ ನಾನು ನೋಡ್ತೀನಿ ಬಂದು ಬೈಕ್ ಸ್ಕಿಡ್ ಮಾಡಿ ಸಿಗರೇಟ್ ಹಚ್ಕೊಳ್ಳೋದಿದೆಯಲ್ಲ, ಆ ಶಾಟ್ ಎಸ್ ಸತ್ಯ ಆಗಿರ್ಬೋದು ಅಂತ. ಲೈಟರ್ ಲೈಟರ್ ಸ್ಮಾರ್ಟ್. ಸರ್ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ಅದೆಲ್ಲ ಒಂದೊಂದೇ ಶಾರ್ಟ್ ಅಲ್ಲಿ ಆಗಿದೆ. ಸೊ ನಮ್ಗೆ ಇದೇ ಸಿನಿಮಾದಲ್ಲಿ ನಾನು 21-33 ಹೇಳಿರೋದಂತೆ ಶಾರ್ಟ್ಸ್ ಗಳೆಲ್ಲ ಇದಾವೆ. ಅಂದ್ರೆ ಅದು ನಾಟ್ ಓನ್ಲಿ ಫಾರ್ ಹೀರೋಯಿನ್ ಮಿಸ್ಟೇಕ್ ಆಗಿಲ್ಲ, ಎಲ್ಲಾ ಕೋಆರ್ಡಿನೇಷನ್ಸ್ ಗಳು ಬೇಕು. ಕೆಲವೊಂದೆಲ್ಲ ಆಕ್ಷನ್ಸ್ ಗಳು ತುಂಬಾ ಲೆಂತಿ ದೊಡ್ಡ ಆಕ್ಷನ್ಸ್ ಗಳೆಲ್ಲ ಕೊರಿಯೋಗ್ರಾಫ್ ಮಾಡಿದೀವಿ ಈ ಫೈಟ್ ನಲ್ಲಿ. ಅಂದ್ರೆ ಈ ಫೈಟ್ ಅಲ್ಲ, ಈ ಸಿನಿಮಾದಲ್ಲಿನೇ. ಸೊ ಒನ್ಮರ್ಗಳೆಲ್ಲ ತುಂಬಾ ಕಡೆ ಆಗಿದ್ದಾವೆ. ಮತ್ತೆ ಪರ್ಟಿಕ್ಯುಲರ್ಲಿ ಈ ಬೈಕ್ ಸೀಕ್ವೆನ್ಸ್ ಗಳು ಇದೆಲ್ಲ ನಿಜ ಹೇಳ್ಬೇಕು ಅಂತಂದ್ರೆ ಅವ್ರ ಕಾರಲ್ಲಿನೇ ಜಾಸ್ತಿ ಓಡಾಡೋದು ಯುವಸರು. ಬೈಕ್ ಅವ್ರಿಗೆ ಅಷ್ಟು ಅವರು ಬಳಸಿಲ್ಲ. ಸೊ ಬೈಕ್ ಅವ್ರಿಗೆ ತುಂಬಾ ಕಂಫರ್ಟ್ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಈ ಸಿನಿಮಾದಲ್ಲಿ ಬೈಕ್ ತುಂಬಾ ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಸೊ ಅದ್ರಿಂದ ಇವರು ಬೈಕ್ ಕಲಿಯೋದು, ನಾರ್ಮಲ್ ರೈಡ್ ಮಾಡೋದು, ನಮ್ಮ ಸ್ಕಿಡ್ ಮಾಡೋದು, ಮತ್ತೆ ಒಂದು ತುಂಬಾ ಇದೆ. ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಆ ಬೈಕ್ ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ನಮ್ಗೆ ಸಿಕ್ಕಾಪಟ್ಟೆ ಭಯ ಆಯ್ತು, ಎಲ್ಲೋ ಒಂದ್ ಕಡೆ ಏನೋ ಮಿಸ್ ಆಗೋಯ್ತು ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ, ಡೂಪ್ ಇಟ್ಕೊಂಡು ತೆಗೆದು ಬಿಡೋಣ ಅಂತೆಲ್ಲ ನಾವು ತುಂಬಾ ಡಿಸ್ಕಸ್ ಮಾಡಿದ್ವಿ. ಯುವ ಅವರು ಇಲ್ಲ ನಾನೇ ಮಾಡ್ತೀನಿ ಅನ್ನೋದ್ರಲ್ಲಿ ಅವರು ತುಂಬಾ ಕಟ್ನಿಟ್ಟಾಗಿದ್ರು. ನೀವು ನೋಡಿರೋ ಸ್ಕಿಡ್ ಅದೆಲ್ಲ ಒಂದೊಂದೇ ಶಾರ್ಟ್ ಬೆಸ್ಟ್ ಆಗಿ ಬಂದಿದೆ. ಸೊ ನಮ್ಗೆ ಒಂದ್ ಶಾರ್ಟ್ ನಲ್ಲಿ ಫುಲ್ ಅವ್ರು 100% ಎಫರ್ಟ್ ಕೊಡ್ತಾ ಇದ್ರು. ಸೊ ಅದು ತುಂಬಾನೇ ಅವ್ರಿಗೆ ತಾರೀಫ್ ಮಾಡ್ಬೇಕು. ಯಾಕಂದ್ರೆ ಬೈಕ್ ಅಷ್ಟು ಅವರು ರೆಗ್ಯುಲರ್ ಆಗಿ ಓಡಿಸಲ್ಲ. ಸೊ ಅವ್ರಿಗೆ ಅದು ಕಂಫರ್ಟ್ ಇಲ್ಲ ಅಂದ್ರೂ ಆ ಸ್ಕಿಡ್ ಆ ಸ್ಲೈಡ್ ಎಲ್ಲ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ರು. ನಮ್ಗೆ ತುಂಬಾ ಇಷ್ಟ ಆಗಿರುವಂತ ಆಕ್ಷನ್ ಸೀಕ್ವೆನ್ಸ್ ಗಳಲ್ಲಿ ಅದು ಒಂದು. ಅದು ಎಂಜಾಯ್ ಮಾಡ್ತಾರೆ ಜನ.